ಹಾಯ್ ಗಾಯ್ಸ್, ನಾನು ನಿಮ್ ಕಿಶನ್ ನಾಯಕ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಕ್ಯಾಟೆ ಬಾಯ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ಕರಟಕ ದಮನಕ ಫಿಲ್ಮ್ ಟ್ರೈಲರ್ ಬಂದಿದೆ. ಶಿವರಾಜ್ ಕುಮಾರ್ ಮತ್ತೆ ಪ್ರಭುದೇವ ಅವರು ಆಕ್ಟ್ ಮಾಡಿರೋ ಫಿಲ್ಮ್ ಇದು. ಸೊ ಇದು ಟ್ರೈಲರ್ ಇವಾಗ ಹೆಂಗಿದೆ ಅಂತ ನೋಡೋಣ. ಲೆಟ್ಸ್ ಗೋ. ನಾವೊಂದು ಊರದನ್ರಿ. ಊರು ನನ್ನ ಹೆಸರು ನಂದಿಕೋಡೂರು. ನೋಡ್ರಿಲ್ಲ, ನಾನು ನಿಮ್ಮೂರು, ನಿಮ್ಮ ಹತ್ರ ಮಾತಾಡ್ಬೇಕು. ನಿಮಗೆ ಜನ್ಮ ಕೊಟ್ಟೇನಿ, ಆ ಋಣಕ್ಕರ ನನ್ನ ಮಾತು ಕೇಳ್ರಿ. ಊರಾಗ ನೀರಿಲ್ದನ ನೀವು ನನ್ನ ಏನೋ ಸಖತ್ ಡಿಫ್ರೆಂಟ್ ಆಗಿದೆ ಅಂತ ಅನ್ಸ್ತಾ ಇದೆ ಸ್ಟೋರಿ. ಇದ್ರಲ್ಲಿ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ಒಂದ್ ಸೀನ್ ಅಲ್ಲಿ ನಮಗೆ ಕಾಣಿಸ್ಕೊಂಡ್ರು. ಇಲ್ಲಿವರೆಗೂ ಬಂದಿದ್ದು ಇಲ್ಲಿ ಸ್ಟೋರಿಲಿ ಏನೋ ಒಂದು ಊರಲ್ಲಿ ಬರಗಾಲ ಎಲ್ಲ ಬಂದ್ಬಿಟ್ಟು ಫುಲ್ ಬರಡು ಭೂಮಿ ಆಗ್ಬಿಟ್ಟಿದೆ. ಅದು ಊರಿನ ಜನರದು ಒಂದು ಸ್ಟೋರಿ ಇದೆ ಅಂತ ಏನೋ ಅನ್ಸ್ತಾ ಇದೆ. ಸೊ ಇವಾಗ ಇನ್ನು ನೋಡೋಣ ಏನಿದೆ ಅಂತ. ಬಿಟ್ಟು ಹೋದ್ರಿ, ನಾನು ಒಬ್ಬಂಟೆಯಾಗಿ ಬಾಯಾರಿ ಕುಂತೆ. ಊರಾಗ ನೀರಿಲ್ಲ, ನೆಟ್ವರ್ಕ್ ಇಲ್ಲ, ಹೆಂಗ ಮಾಡೋದು ಜಾತ್ರೆನ? ನಿಮ್ ಊರ್ ಸುಡ್ಗಡಕತ್ತೆ ಹೊರಲೆ ನಿಂತ ಕಡೆ. ಓಕೆ, ಇದರಲ್ಲಿ ಊರಲ್ಲಿ ಬೇಸಿಕಲಿ ನೀರಿಲ್ಲ. ಇಲ್ಲಿ ನೀರಿಗೋಸ್ಕರ ಜನರೆಲ್ಲ ಪರದಾಡ್ತಾ ಇದಾರೆ. ಸೊ ರಾಕ್ಲೈನ್ ವೆಂಕಟೇಶ್ ಅವರು ಪೊಲೀಸ್ ರೋಲ್ ಅಲ್ಲಿ ಇಲ್ಲಿ ಕಾಣಿಸ್ಕೊತಾ ಇದಾರೆ. ಹಾಗೇನೆ ರಂಗಾಯಣ ರಘು ಅವರು ತೇರು ಒಂದ್ ತೊಟ್ಟಿಲ್ಲ ನೀರು, ಹೆಂಗೋ ಜೀವ ಹಿಡ್ಕೊಂಡಿದ್ನಿರಿ. ನನ್ನ ಸಾಯ್ ಹೊಡ್ಯಾಕ ಅಂತಾನ ಬಂದ್ರು ನೋಡ್ರಿ ಈ ಇಬ್ಳಾಗ. ಇದಿಷ್ಟು ಸೀನಲ್ಲಿ ಏನ್ ಅನ್ಸ್ತಾ ಇದೆ ಅಂತಂದ್ರೆ ಊರಿಂದ ಏನೋ ಜಾತ್ರೆ ಆಗ್ಬೇಕಾಗಿರುತ್ತೆ. ಸೊ ಆ ಜಾತ್ರೆಗೆ ನೀರಿಲ್ದೆ ಎಲ್ಲ ಪರದಾಡ್ತಾ ಇದಾರೆ ಜನ. ಅದಕ್ಕೆ ಆತರ ಏನೋ ಸ್ಟೋರಿ ಇದೆ. ನಮ್ಮನ್ ನೋಡಿ ಗುರ್ರ ಅಂತಿರನಲ್ಲೇ ನಾಯಿ ನನ್ ಮಕ್ಳ. ಅವ್ ನಾಯಿಗಳಲ್ಲ ಕಣ, ನರಿಗಳು. ಏನು ಬ್ಯಾಸ್ಗಿನೋ ಅವ್ನು ಬ್ಯಾಸ್ಗಿನ ಆಡ. ನಮಸ್ಕಾರ. ಕುಸ್ಮೀರಿ ಕೂಸುಮರಿನ ಊರ್ನವ್ರಿಗೆ ಈಗ ನಮ್ಮ 90% ನಂಬಿಕೆ ಬಂದಿದೆ. ನಂದಿಲ್ಲಿ ಲವ್ 90 ಡಿಗ್ರಿ ಆಗ್ಬಿಟ್ಟಿದೆ. ಕ್ಯಾಂಪ್ಸ್ ಹಾಯ್. ಯವ್ವ ಆಗವಲ್ದ ನನಗ. ಎಲ್ಲಿ ನೋಡಿದ್ರು ಮೋಸ, ದಗಲ್ಬಾಜಿ, ದುಡ್ಡು, ದ್ರೋಹ. ನಮ್ಗೆ ಈ ನಾಟಕ ಗಿಟ್ಕಲ್ ಆಗಲ್ಲ ಸ್ವಾಮಿ. ಸೊ ಇದರಲ್ಲಿ ಒಂದ್ ಸೈಡ್ ಫುಲ್ ಹಳ್ಳಿ ಭಾಷೆ ಯೂಸ್ ಮಾಡ್ತಾ ಇದಾರೆ, ಇನ್ನೊಂದ್ ಸೈಡ್ ಸ್ವಲ್ಪ ಶಿವರಾಜ್ ಕುಮಾರ್ ಅವರೆಲ್ಲ ಸಿಟಿಯಿಂದ ಬಂದಿರೋದು ಹಳ್ಳಿಗೆ ಅಂತ ಅನ್ಸ್ತಾ ಇದೆ. ರೊಕ್ಕ ತಕೊಂಡು ನಿಮ್ಮ ಮುಕ್ಕಳಾಗ ಛತ್ರಿ ಓಪನ್ ಮಾಡಿ ಓಡಿ ಹೋದ್ರ ಏನು ಮಾಡ್ತೀರಿ? ನಾನ್ 100 ಉದ್ಧಾರ ನಾನ ಮಾಡ್ತೀನಿ. ಮಿಲಿಟರಿ ಬಂದ್ರು ಈ ಊರು ಉಳ್ಸಕ್ಕಾಗಲ್ಲ. ಆಳು ಬದನೆಕಾಯಿ ಬೆಳೆದು ಬೆಳೆದು ಗುಡ್ಡೆ ಹಾಕಿ ಎಲ್ರು ಪಡ್ಕೋಬೇಕು ಸುಖ ಸಂಪತ್ತು. ಇದೊಂಥರ ಯುದ್ಧ ಇದ್ದಂಗ. ಸೊ ಫೈಟ್ ಸೀನ್ಸ್ ಎಲ್ಲ ಸಖತ್ ಇದೆ ಆಯ್ತಾ. ಇಲ್ಲಿ ಫೈಟ್ ಎಲ್ಲ ಇಲ್ಲದೆ ಶಿವಣ್ಣನ ಮೂವಿನೇ ಇಲ್ಲ, ಮತ್ತೆ ಡೈಲಾಗ್ಗಳಿಲ್ದೆ ಯೋಗರಾಜ್ ಭಟ್ರ ಫಿಲ್ಮ್ಗಳಿಲ್ಲ, ಡ್ಯಾನ್ಸ್ ಇಲ್ಲದೆ ಪ್ರಭುದೇವ ಅವ್ರ ಫಿಲ್ಮ್ ಇಲ್ಲ. ಸೊ ಇದ್ ಮೂರು ಮಿಕ್ಸ್ ಆದಾಗ ಹೇಗಿರುತ್ತೆ ಅನ್ನೋದೇ ಕರಟಕ ದಮನಕ ಅಂತ ನನಗೆ ಅನಿಸ್ತಾ ಇದೆ. ನಾ ಇನ್ನು ಉಳಿಯಲ್ಲ. ನನ್ನ ಕೊಲ್ತಾರ ಈ ಇಬ್ಳ. ನನ್ನ ಮಕ್ಕಳೇನಪ್ಪ ನೀವು. ಕೊನೆ ಉಸಿರು ಎಳೆಯಕ್ ಮುಂಚೆ ಒಂದ್ಸಲ ನನ್ನ ನೋಡಕ್ ಬರಪ್ಪ, ಒಂದ್ಸಲ. ನಮ್ಮನ್ನ ಊರ್ ಕೊಲ್ತಾ ಊರನ್ನ ನಾವ್ ಬಂದ್ವಾ? ದೇವ್ರ ಕರೆಕ್ಟ್ ಆಗಿ ಹೇಳೇ ಇಲ್ಲಿ. ನಿಮ್ ಪ್ರಕಾರ ಮನುಷ್ಯ ಅಂದ್ರೆ ಯಾರು? ಮನುಜ ನೀ ನಿಜವಾಗಿಯೂ ಯಾರು? ಸೊ ಈ ಫಿಲ್ಮ್ ನಾಳೆನೆ ರಿಲೀಸ್ ಆಗ್ತಾ ಇದೆ. ನನಗೆ ಇದು ಶಾಕ್ ಅನ್ಸಿದ್ದು, ಯಾಕಂದ್ರೆ ಇವತ್ತು ಟ್ರೈಲರ್ ಬಂದ್ರೆ ನಾಳೆ ರಿಲೀಸ್ ಅಂತ ಅಂದ್ರೆ ಏನೋ ಹೊಸದಾಗಿ ಏನೋ ಟ್ರೈ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಇದೊಂದು ಕಾನ್ಸೆಪ್ಟ್ ಬೇಸ್ಡ್ ಫಿಲ್ಮ್ ಆಗಿದೆ ಅಂತ, ಅಂದ್ರೆ ಇದರಿಂದ ಏನೋ ಒಂದು ಹೇಳಕ್ ಹೊರಟಿದ್ದಾರೆ ಜನರಿಗೆ. ಸೊ ಈ ತರದೊಂದು ಫಿಲ್ಮ್ ಬಂದು ತುಂಬಾ ಟೈಮ್ ಆಗಿತ್ತು. ಹಾಗೇನೆ ಪ್ರಭುದೇವ ಅವರು ಈ ರೋಲ್ ನನಗೆ ಕಾಣಿಸ್ಕೊಂಡಿರೋದು ಕ್ರೇಜಿ ಅಂತ ಹೇಳ್ತೀನಿ. ಯಾಕಂತಂದ್ರೆ ಅವ್ರದ್ದು ಈ ತರದೆಲ್ಲ ಫಿಲ್ಮ್ ಬಂದ್ಬಿಟ್ಟು ತುಂಬಾ ಟೈಮ್ ಆಗಿತ್ತು. ಒಂದಿಷ್ಟು ಡ್ಯಾನ್ಸ್ ಕ್ಲಿಪ್ಸ್ ಎಲ್ಲ ರಿಲೀಸ್ ಆಗಿತ್ತು. ಶಿವಣ್ಣನು ಅಷ್ಟೇ ಫುಲ್ ಎನರ್ಜಿಯಿಂದ ಡ್ಯಾನ್ಸ್ ಮಾಡ್ತಾರೆ, ನಿಮ್ಗೆ ಎಲ್ರಿಗೂ ಗೊತ್ತು. ಹಾಗೇನೆ ಪ್ರಭುದೇವ ಅವರಂತೂ ಬಿಡಿ, ಡ್ಯಾನ್ಸ್ ಅಂದ್ರೆ ಅವರು ಏನ್ ಡ್ಯಾನ್ಸ್ ಬಗ್ಗೆ ಏನ್ ನಾವು ಮಾತಾಡ್ಬೇಕಂತ ಇಬ್ರು ಅವರು ಪ್ರಭುದೇವ ಅವ್ರು ಹೇಳ್ತಾ ಇದ್ರು ಶಿವಣ್ಣನ ಎನರ್ಜಿ ನಿಮ್ಗೆ ಮ್ಯಾಚ್ ಮಾಡಕ್ ಕಷ್ಟ ಆಯ್ತು ಅಂತ. ನನಗೆ ಅದು ಫುಲ್ ಕ್ರೇಜಿ ಅಂತ ಅನ್ಸ್ತು. ಶಿವಣ್ಣ ಅದು ಹೆಂಗ್ ಅಷ್ಟು ಎನರ್ಜೆಟಿಕ್ ಆಗಿರ್ತಾರೆ ಅಂತ ಅದೇ ನನಗೆ ಇನ್ನೂ ಡೌಟ್. ಅವ್ರು
ಫೈಟ್ಸ್ ಆಗಿರ್ಲಿ ಎಲ್ಲ ಬೆಂಕಿ ಅಂತಾನೆ ಹೇಳ್ತೀನಿ. ಡಿಫ್ರೆಂಟ್ ಆಗಿ ಬರ್ದಿದ್ದಾರೆ ಭಟ್ರು. ಇಂಥದೆಲ್ಲ ಐಡಿಯಾಸ್ ಎಲ್ಲ ಅವ್ರ ತಲೆಗೆ ಮಾತ್ರ ಬರಕ್ ಸಾಧ್ಯ. ಡೈಲಾಗ್ಗಳು ಅಂತಂದ್ರೆ ರೊಕ್ಕ ತಕೊಂಡು ನಿಮ್ಮ ಮುಕ್ಕಳಾಗ ಛತ್ರಿ ಓಪನ್ ಮಾಡಿ ಓಡಿ ಹೋದ್ರ ಏನು ಮಾಡ್ತೀರಿ. ದೆನ್ BGM, ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಟಾಪ್ ನಾಚ್ ಇದೆ. ವಿ ಹರಿಕೃಷ್ಣ ಅವ್ರದ್ದು ಮ್ಯೂಸಿಕ್ ಡೈರೆಕ್ಷನ್. ಇದಕ್ಕೆ ಪ್ರೊಡ್ಯೂಸರ್ ಬಂದ್ಬಿಟ್ಟು ರಾಕ್ಲೈನ್ ವೆಂಕಟೇಶ್ ಅವರು. ಪ್ರಿಯಾ ಆನಂದ್ ಮತ್ತೆ ನಿಶ್ವಿಕಾ ಅವರು ಇದರಲ್ಲಿ ಹೀರೋಯಿನ್ ಆಗಿ ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಸ್ಟೋರಿ ಅನಲೈಸ್ ಮಾಡ್ಬೇಕು ಅಂತಂದ್ರೆ ಒಂದು ಊರಲ್ಲಿ ಜನರಿಗೆ ನೀರಿಲ್ಲದೆ ಫುಲ್ ಕಷ್ಟ ಬಂದಿರುತ್ತೆ. ಸಿಟಿಯಿಂದ ಇವರಿಬ್ರು ಅಂತಂದ್ರೆ ಶಿವರಾಜ್ ಕುಮಾರ್ ಅವರು ಹಾಗೇನೆ ಪ್ರಭುದೇವ ಅವರು ಬಂದ್ಬಿಟ್ಟು, ಸಿಟಿಯಿಂದ ಶಿವಣ್ಣ ಮತ್ತೆ ಡ್ಯಾನ್ಸ್ ಕಿಂಗ್ ಪ್ರಭುದೇವ್ ಅವರು ಬಂದು ಊರಿನ ಜನರಿಗೆ ಏನೋ ಸೊಲ್ಯೂಷನ್ ಕೊಡೋದು, ಆ ತರದೇನೋ ಇದೆ. ನಾಳೆನೆ ಗೊತ್ತಾಗುತ್ತೆ ಹೇಗಿದೆ ಸ್ಟೋರಿ ಅಂತ. ಸೊ ನೀವು ಥಿಯೇಟರ್ ಹೋಗ್ಬಿಟ್ಟು ಮೂವಿ ನೋಡಿ, ನಾನು ನೋಡ್ತೀನಿ. ದಟ್ಸ್ ಇಟ್. ಈ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಕರಟಕ ದಮನಕ.